ಅಕ್ರಮ ಬಾಂಗ್ಲಾದೇಶಿಕರು ಭಾರತದ ಒಳಗಡೆ ನುಸುಳಿಕೊಂಡು ಬಂದು ಅಕ್ರಮವಾಗಿ ನೆಲೆಸಿರೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ಈಗ ಬಾಂಗ್ಲಾ ಬೇಟೆ 4.0 ಮುಂದುವರೆಸಿದೆ. ಬೆಂಗಳೂರನ್ನೇ ಹಬ್ ಮಾಡಿಕೊಂಡಂತ ಬಾಂಗ್ಲಾದೇಶದ ಈ ಕಳ್ಳ ನುಸುಳುಕೋರರಿದ್ದಾರಲ್ಲ, ಎಲ್ಲೆಲ್ಲಿ ನೆಲೆಸಿದ್ದಾರೆ ಅವರ ಜಾಡನ್ನ ಹಿಡಿದು ರಿಪಬ್ಲಿಕ್ ಕನ್ನಡ ಹೊರಟು ಈಗ ಅವರ ವಿರುದ್ಧ ಸಮರವನ್ನ ಸಾರಿದೆ. ರಾಜಧಾನಿಯಲ್ಲಿ ಅಕ್ರಮ ಬಾಂಗ್ಲಾದೇಶಿಗಳ ಮಹಾ ಬೇಟೆಯನ್ನು ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಇದು ರಿಪಬ್ಲಿಕ್ ಕನ್ನಡದ ಬಾಂಗ್ಲಾ ಬೇಟೆ 4.0. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಡೇರಿಂಗ್ ರಿಪೋರ್ಟಿಂಗ್. ಅಕ್ರಮ ಬಾಂಗ್ಲಾದೇಶಿಗರ ಬಿಗ್ ಎಕ್ಸ್ಪೋಸ್ ಮಾಡ್ತಾ ಇದೆ ರಿಪಬ್ಲಿಕ್ ಕನ್ನಡ. ನುಸುಳುಕೋರರ ವಿರುದ್ಧ ರಿಪಬ್ಲಿಕ್ ಕನ್ನಡ ಮಹಾ ಸಮರವನ್ನೇ ಸಾರಿದೆ. ರಾಜಧಾನಿಯಲ್ಲಿ ಅಕ್ರಮ ಬಾಂಗ್ಲಾದೇಶಿಗಳ ಮಹಾ ಬೇಟೆಯನ್ನು ರಿಪಬ್ಲಿಕ್ ಕನ್ನಡ ಮುಂದುವರೆಸಿದೆ. ಇವರಿರುವಂಥ ಜಾಲ ಮತ್ತು ಇವರೆಲ್ಲ ಈ ಸರ್ಕಲ್ಗಳನ್ನು ಈಗ ಭೇದಿಸೋ ಕೆಲಸ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಹಂಗೆ ನೋಡಿದರೆ ಬೆಂಗಳೂರನ್ನೇ ಇವರು ಯಾಕೆ ಆಯ್ಕೆ ಮಾಡ್ಕೊಳ್ತಿದ್ದಾರೆ? ಬೆಂಗಳೂರಿನ ಕೆಲವು ಸೂಕ್ಷ್ಮ ಪ್ರದೇಶಗಳಲ್ಲಿ ಇವರು ರಾಜಾರೋಷವಾಗಿ ಟೆಂಟ್ಗಳನ್ನು ಹಾಕ್ಕೊಂಡು, ಜೋಪಡಿಗಳನ್ನು ಹಾಕ್ಕೊಂಡು, ಗುಡಿಸಲುಗಳಲ್ಲಿ ಇವರು ವಾಸ ಮಾಡ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡ ಇವರಿರುವಂಥ ಸ್ಥಳಗಳಿಗೆ ಹೋಗಿ ಇವರನ್ನು ಮಾಡಿ ಇವರ ಜಾಲವನ್ನು ಪತ್ತೆ ಹಚ್ಚುತ್ತಿದೆ. ಬಾಂಗ್ಲಾ ಬೇಟೆ 4.0. ಆನೇಕಲ್ನ ಗೌರೇನಹಳ್ಳಿಯಲ್ಲಿ ರಿಪಬ್ಲಿಕ್ ಕನ್ನಡ ಕಾರ್ಯಾಚರಣೆ ಮಾಡಿದಾಗ ಈ ಅಕ್ರಮವಾಗಿ ಯಾರೂ ಸುಳಿಯದಂಥ ಜಾಗದಲ್ಲಿ ಇವರು ಅಕ್ರಮವಾಗಿ ನೆಲೆಸಿರೋದು ಈಗ ಪತ್ತೆಯಾಗಿದೆ. ಸದ್ಯ ಇವರನ್ನು ಈಗ ಹುಡುಕಿ ರಿಪಬ್ಲಿಕ್ ಕನ್ನಡ ಇವರ ನೆಲೆಗಳನ್ನು ಭೇದಿಸ್ತಾ ಇದೆ. ಅಕ್ರಮ ಬಾಂಗ್ಲಾದೇಶಿಕರು ಭಾರತದ ಒಳಗಡೆ ನುಸುಳಿಕೊಂಡು ಬಂದು ಅಕ್ರಮವಾಗಿ ನೆಲೆಸಿರೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ಈಗ ಬಾಂಗ್ಲಾ ಬೇಟೆ 4.0 ಮುಂದುವರೆಸಿದೆ. ಬೆಂಗಳೂರನ್ನೇ ಹಬ್ ಮಾಡಿಕೊಂಡಂಥ ಬಾಂಗ್ಲಾದೇಶದ ಈ ಕಳ್ಳ ನುಸುಳುಕೋರರಿದ್ದಾರಲ್ಲ, ಎಲ್ಲೆಲ್ಲಿ ನೆಲೆಸಿದ್ದಾರೆ ಅವರ ಜಾಡನ್ನ ಹಿಡಿದು ರಿಪಬ್ಲಿಕ್ ಕನ್ನಡ ಹೊರಟು ಈಗ ಅವರ ವಿರುದ್ಧ ಸಮರವನ್ನ ಸಾರಿದೆ. ರಾಜಧಾನಿಯಲ್ಲಿ ಅಕ್ರಮ ಬಾಂಗ್ಲಾದೇಶಿಗಳ ಮಹಾ ಬೇಟೆಯನ್ನು ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಇದು ರಿಪಬ್ಲಿಕ್ ಕನ್ನಡದ ಬಾಂಗ್ಲಾ ಬೇಟೆ 4.0. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಡೇರಿಂಗ್ ರಿಪೋರ್ಟಿಂಗ್. ಅಕ್ರಮ ಬಾಂಗ್ಲಾದೇಶಿಗರ ಬಿಗ್ ಎಕ್ಸ್ಪೋಸ್ ಮಾಡ್ತಾ ಇದೆ ರಿಪಬ್ಲಿಕ್ ಕನ್ನಡ. ನುಸುಳುಕೋರರ ವಿರುದ್ಧ ರಿಪಬ್ಲಿಕ್ ಕನ್ನಡ ಮಹಾ ಸಮರವನ್ನೇ ಸಾರಿದೆ. ರಾಜಧಾನಿಯಲ್ಲಿ ಅಕ್ರಮ ಬಾಂಗ್ಲಾದೇಶಿಗಳ ಮಹಾ ಬೇಟೆಯನ್ನು ರಿಪಬ್ಲಿಕ್ ಕನ್ನಡ ಮುಂದುವರೆಸಿದೆ. ಇವರಿರುವಂಥ ಜಾಲ ಮತ್ತು ಇವರೆಲ್ಲ ಈ ಸರ್ಕಲ್ಗಳನ್ನು ಈಗ ಭೇದಿಸೋ ಕೆಲಸ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಹಂಗೆ ನೋಡಿದರೆ ಬೆಂಗಳೂರನ್ನೇ ಇವರು ಯಾಕೆ ಆಯ್ಕೆ ಮಾಡ್ಕೊಳ್ತಿದ್ದಾರೆ? ಬೆಂಗಳೂರಿನ ಕೆಲವು ಸೂಕ್ಷ್ಮ ಪ್ರದೇಶಗಳಲ್ಲಿ ಇವರು ರಾಜಾರೋಷವಾಗಿ ಟೆಂಟ್ಗಳನ್ನು ಹಾಕ್ಕೊಂಡು, ಜೋಪಡಿಗಳನ್ನು ಹಾಕ್ಕೊಂಡು, ಗುಡಿಸಲುಗಳಲ್ಲಿ ಇವರು ವಾಸ ಮಾಡ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡ ಇವರಿರುವಂಥ ಸ್ಥಳಗಳಿಗೆ ಹೋಗಿ ಇವರನ್ನು ಮಾಡಿ ಇವರ ಜಾಲವನ್ನು ಪತ್ತೆ ಹಚ್ಚುತ್ತಿದೆ. ಬಾಂಗ್ಲಾ ಬೇಟೆ 4.0. ಆನೇಕಲ್ನ ಗೌರೇನಹಳ್ಳಿಯಲ್ಲಿ ರಿಪಬ್ಲಿಕ್ ಕನ್ನಡ ಕಾರ್ಯಾಚರಣೆ ಮಾಡಿದಾಗ ಈ ಅಕ್ರಮವಾಗಿ ಯಾರೂ ಸುಳಿಯದಂಥ ಜಾಗದಲ್ಲಿ ಇವರು ಅಕ್ರಮವಾಗಿ ನೆಲೆಸಿರೋದು ಈಗ ಪತ್ತೆಯಾಗಿದೆ. ಸದ್ಯ ಇವರನ್ನು ಈಗ ಹುಡುಕಿ ರಿಪಬ್ಲಿಕ್ ಕನ್ನಡ ಇವರ ನೆಲೆಗಳನ್ನು ಭೇದಿಸ್ತಾ ಇದೆ. ಅಕ್ರಮ ಬಾಂಗ್ಲಾದೇಶಿಕರು ಭಾರತದ ಒಳಗಡೆ ನುಸುಳಿಕೊಂಡು ಬಂದು ಅಕ್ರಮವಾಗಿ ನೆಲೆಸಿರೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ಈಗ ಬಾಂಗ್ಲಾ ಬೇಟೆ 4.0 ಮುಂದುವರೆಸಿದೆ. ಬೆಂಗಳೂರನ್ನೇ ಹಬ್ ಮಾಡಿಕೊಂಡಂಥ ಬಾಂಗ್ಲಾದೇಶದ ಈ ಕಳ್ಳ ನುಸುಳುಕೋರರಿದ್ದಾರಲ್ಲ, ಎಲ್ಲೆಲ್ಲಿ ನೆಲೆಸಿದ್ದಾರೆ ಅವರ ಜಾಡನ್ನ ಹಿಡಿದು ರಿಪಬ್ಲಿಕ್ ಕನ್ನಡ ಹೊರಟು ಈಗ ಅವರ ವಿರುದ್ಧ ಸಮರವನ್ನ ಸಾರಿದೆ. ರಾಜಧಾನಿಯಲ್ಲಿ ಅಕ್ರಮ ಬಾಂಗ್ಲಾದೇಶಿಗಳ ಮಹಾ ಬೇಟೆಯನ್ನು ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಇದು ರಿಪಬ್ಲಿಕ್ ಕನ್ನಡದ ಬಾಂಗ್ಲಾ ಬೇಟೆ 4.0. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಡೇರಿಂಗ್ ರಿಪೋರ್ಟಿಂಗ್. ಅಕ್ರಮ ಬಾಂಗ್ಲಾದೇಶಿಗರ ಬಿಗ್ ಎಕ್ಸ್ಪೋಸ್ ಮಾಡ್ತಾ ಇದೆ ರಿಪಬ್ಲಿಕ್ ಕನ್ನಡ. ನುಸುಳುಕೋರರ ವಿರುದ್ಧ ರಿಪಬ್ಲಿಕ್ ಕನ್ನಡ ಮಹಾ ಸಮರವನ್ನೇ ಸಾರಿದೆ. ರಾಜಧಾನಿಯಲ್ಲಿ ಅಕ್ರಮ ಬಾಂಗ್ಲಾದೇಶಿಗಳ ಮಹಾ ಬೇಟೆಯನ್ನು ರಿಪಬ್ಲಿಕ್ ಕನ್ನಡ ಮುಂದುವರೆಸಿದೆ. ಇವರಿರುವಂಥ ಜಾಲ ಮತ್ತು ಇವರೆಲ್ಲ ಈ ಸರ್ಕಲ್ಗಳನ್ನು ಈಗ ಭೇದಿಸೋ ಕೆಲಸ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಹಂಗೆ ನೋಡಿದರೆ ಬೆಂಗಳೂರನ್ನೇ ಇವರು ಯಾಕೆ ಆಯ್ಕೆ ಮಾಡ್ಕೊಳ್ತಿದ್ದಾರೆ? ಬೆಂಗಳೂರಿನ ಕೆಲವು ಸೂಕ್ಷ್ಮ ಪ್ರದೇಶಗಳಲ್ಲಿ ಇವರು
ರಾಜಾರೋಷವಾಗಿ ಟೆಂಟ್ಗಳನ್ನು ಹಾಕ್ಕೊಂಡು, ಜೋಪಡಿಗಳನ್ನು ಹಾಕ್ಕೊಂಡು, ಗುಡಿಸಲುಗಳಲ್ಲಿ ಇವರು ವಾಸ ಮಾಡ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡ ಇವರಿರುವಂಥ ಸ್ಥಳಗಳಿಗೆ ಹೋಗಿ ಇವರನ್ನು ಮಾಡಿ ಇವರ ಜಾಲವನ್ನು ಪತ್ತೆ ಹಚ್ಚುತ್ತಿದೆ. ಬಾಂಗ್ಲಾ ಬೇಟೆ 4.0 ಆನೇಕಲ್ನ ಗೌರೇನಹಳ್ಳಿಯಲ್ಲಿ ರಿಪಬ್ಲಿಕ್ ಕನ್ನಡ ಕಾರ್ಯಾಚರಣೆ ಮಾಡಿದಾಗ ಈ ಅಕ್ರಮವಾಗಿ ಯಾರೂ ಸುಳಿಯದಂಥ ಜಾಗದಲ್ಲಿ ಇವರು ಅಕ್ರಮವಾಗಿ ನೆಲೆಸಿರೋದು ಈಗ ಪತ್ತೆಯಾಗಿದೆ. ಸದ್ಯ ಇವರನ್ನ ಈಗ ಹುಡುಕಿ ರಿಪಬ್ಲಿಕ್ ಕನ್ನಡ ಇವರ ನೆಲೆಗಳನ್ನು ಭೇದಿಸ್ತಾ ಇದೆ. ಅಕ್ರಮ ಬಾಂಗ್ಲಾದೇಶಿಕರು ಭಾರತದ ಒಳಗಡೆ ನುಸುಳ್ಕೊಂಡು ಬಂದು ಅಕ್ರಮವಾಗಿ ನೆಲೆಸಿರೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ಈಗ ಬಾಂಗ್ಲಾ ಬೇಟೆ 4.0 ಮುಂದುವರೆಸಿದೆ. ಬೆಂಗಳೂರನ್ನೇ ಹಬ್ ಮಾಡಿಕೊಂಡಂಥ ಬಾಂಗ್ಲಾದೇಶದ ಈ ಕಳ್ಳ ನುಸುಳುಕೋರರಿದ್ದಾರಲ್ಲ, ಎಲ್ಲೆಲ್ಲಿ ನೆಲೆಸಿದ್ದಾರೆ ಅವರ ಜಾಡನ್ನ ಹಿಡಿದು ರಿಪಬ್ಲಿಕ್ ಕನ್ನಡ ಹೊರಟು ಈಗ ಅವರ ವಿರುದ್ಧ ಸಮರವನ್ನು ಸಾರಿದೆ. ರಾಜಧಾನಿಯಲ್ಲಿ ಅಕ್ರಮ ಬಾಂಗ್ಲಾದೇಶಿಗಳ ಮಹಾ ಬೇಟೆಯನ್ನು ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಇದು ರಿಪಬ್ಲಿಕ್ ಕನ್ನಡದ ಬಾಂಗ್ಲಾ ಬೇಟೆ 4.0. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಡೇರಿಂಗ್ ರಿಪೋರ್ಟಿಂಗ್. ಅಕ್ರಮ ಬಾಂಗ್ಲಾದೇಶಿಗರ ಬಿಗ್ ಎಕ್ಸ್ಪೋಸ್ ಮಾಡ್ತಾ ಇದೆ ರಿಪಬ್ಲಿಕ್ ಕನ್ನಡ. ನುಸುಳುಕೋರರ ವಿರುದ್ಧ ರಿಪಬ್ಲಿಕ್ ಕನ್ನಡ ಮಹಾ ಸಮರವನ್ನೇ ಸಾರಿದೆ. ರಾಜಧಾನಿಯಲ್ಲಿ ಅಕ್ರಮ ಬಾಂಗ್ಲಾದೇಶಿಗಳ ಮಹಾ ಬೇಟೆಯನ್ನು ರಿಪಬ್ಲಿಕ್ ಕನ್ನಡ ಮುಂದುವರೆಸಿದೆ. ಇವರಿರುವಂಥ ಜಾಲ ಮತ್ತು ಇವರೆಲ್ಲ ಈ ಸರ್ಕಲ್ಗಳನ್ನು ಈಗ ಭೇದಿಸೋ ಕೆಲಸ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಹಂಗೆ ನೋಡಿದರೆ ಬೆಂಗಳೂರನ್ನೇ ಇವರು ಯಾಕೆ ಆಯ್ಕೆ ಮಾಡ್ಕೊಳ್ತಿದ್ದಾರೆ? ಬೆಂಗಳೂರಿನ ಕೆಲವು ಸೂಕ್ಷ್ಮ ಪ್ರದೇಶಗಳಲ್ಲಿ ಇವರು ರಾಜಾರೋಷವಾಗಿ ಟೆಂಟ್ಗಳನ್ನು ಹಾಕ್ಕೊಂಡು, ಜೋಪಡಿಗಳನ್ನು ಹಾಕ್ಕೊಂಡು, ಗುಡಿಸಲುಗಳಲ್ಲಿ ಇವರು ವಾಸ ಮಾಡ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡ ಇವರಿರುವಂಥ ಸ್ಥಳಗಳಿಗೆ ಹೋಗಿ ಇವರನ್ನು ಮಾಡಿ ಇವರ ಜಾಲವನ್ನು ಪತ್ತೆ ಹಚ್ಚುತ್ತಿದೆ. ಬಾಂಗ್ಲಾ ಬೇಟೆ 4.0 ಆನೇಕಲ್ನ ಗೌರೇನಹಳ್ಳಿಯಲ್ಲಿ ರಿಪಬ್ಲಿಕ್ ಕನ್ನಡ ಕಾರ್ಯಾಚರಣೆ ಮಾಡಿದಾಗ ಈ ಅಕ್ರಮವಾಗಿ ಯಾರೂ ಸುಳಿಯದಂಥ ಜಾಗದಲ್ಲಿ ಇವರು ಅಕ್ರಮವಾಗಿ ನೆಲೆಸಿರೋದು ಈಗ ಪತ್ತೆಯಾಗಿದೆ. ಸದ್ಯ ಇವರನ್ನ ಈಗ ಹುಡುಕಿ ರಿಪಬ್ಲಿಕ್ ಕನ್ನಡ ಇವರ ನೆಲೆಗಳನ್ನು ಭೇದಿಸ್ತಾ ಇದೆ. ಅಕ್ರಮ ಬಾಂಗ್ಲಾದೇಶಿಕರು ಭಾರತದ ಒಳಗಡೆ ನುಸುಳ್ಕೊಂಡು ಬಂದು ಅಕ್ರಮವಾಗಿ ನೆಲೆಸಿರೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ಈಗ ಬಾಂಗ್ಲಾ ಬೇಟೆ 4.0 ಮುಂದುವರೆಸಿದೆ. ಬೆಂಗಳೂರನ್ನೇ ಹಬ್ ಮಾಡಿಕೊಂಡಂಥ ಬಾಂಗ್ಲಾದೇಶದ ಈ ಕಳ್ಳ ನುಸುಳುಕೋರರಿದ್ದಾರಲ್ಲ, ಎಲ್ಲೆಲ್ಲಿ ನೆಲೆಸಿದ್ದಾರೆ ಅವರ ಜಾಡನ್ನ ಹಿಡಿದು ರಿಪಬ್ಲಿಕ್ ಕನ್ನಡ ಹೊರಟು ಈಗ ಅವರ ವಿರುದ್ಧ ಸಮರವನ್ನು ಸಾರಿದೆ. ರಾಜಧಾನಿಯಲ್ಲಿ ಅಕ್ರಮ ಬಾಂಗ್ಲಾದೇಶಿಗಳ ಮಹಾ ಬೇಟೆಯನ್ನು ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಇದು ರಿಪಬ್ಲಿಕ್ ಕನ್ನಡದ ಬಾಂಗ್ಲಾ ಬೇಟೆ 4.0. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಡೇರಿಂಗ್ ರಿಪೋರ್ಟಿಂಗ್. ಅಕ್ರಮ ಬಾಂಗ್ಲಾದೇಶಿಗರ ಬಿಗ್ ಎಕ್ಸ್ಪೋಸ್ ಮಾಡ್ತಾ ಇದೆ ರಿಪಬ್ಲಿಕ್ ಕನ್ನಡ. ನುಸುಳುಕೋರರ ವಿರುದ್ಧ ರಿಪಬ್ಲಿಕ್ ಕನ್ನಡ ಮಹಾ ಸಮರವನ್ನೇ ಸಾರಿದೆ. ರಾಜಧಾನಿಯಲ್ಲಿ ಅಕ್ರಮ ಬಾಂಗ್ಲಾದೇಶಿಗಳ ಮಹಾ ಬೇಟೆಯನ್ನು ರಿಪಬ್ಲಿಕ್ ಕನ್ನಡ ಮುಂದುವರೆಸಿದೆ. ಇವರಿರುವಂಥ ಜಾಲ ಮತ್ತು ಇವರೆಲ್ಲ ಈ ಸರ್ಕಲ್ಗಳನ್ನು ಈಗ ಭೇದಿಸೋ ಕೆಲಸ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಹಂಗೆ ನೋಡಿದರೆ ಬೆಂಗಳೂರನ್ನೇ ಇವರು ಯಾಕೆ ಆಯ್ಕೆ ಮಾಡ್ಕೊಳ್ತಿದ್ದಾರೆ? ಬೆಂಗಳೂರಿನ ಕೆಲವು ಸೂಕ್ಷ್ಮ ಪ್ರದೇಶಗಳಲ್ಲಿ ಇವರು ರಾಜಾರೋಷವಾಗಿ ಟೆಂಟ್ಗಳನ್ನು ಹಾಕ್ಕೊಂಡು, ಜೋಪಡಿಗಳನ್ನು ಹಾಕ್ಕೊಂಡು, ಗುಡಿಸಲುಗಳಲ್ಲಿ ಇವರು ವಾಸ ಮಾಡ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡ ಇವರಿರುವಂಥ ಸ್ಥಳಗಳಿಗೆ ಹೋಗಿ ಇವರನ್ನು ಮಾಡಿ ಇವರ ಜಾಲವನ್ನು ಪತ್ತೆ ಹಚ್ಚುತ್ತಿದೆ. ಬಾಂಗ್ಲಾ ಬೇಟೆ 4.0 ಆನೇಕಲ್ನ ಗೌರೇನಹಳ್ಳಿಯಲ್ಲಿ ರಿಪಬ್ಲಿಕ್ ಕನ್ನಡ ಕಾರ್ಯಾಚರಣೆ ಮಾಡಿದಾಗ ಈ ಅಕ್ರಮವಾಗಿ ಯಾರೂ ಸುಳಿಯದಂಥ ಜಾಗದಲ್ಲಿ ಇವರು ಅಕ್ರಮವಾಗಿ ನೆಲೆಸಿರೋದು ಈಗ ಪತ್ತೆಯಾಗಿದೆ. ಸದ್ಯ ಇವರನ್ನ ಈಗ ಹುಡುಕಿ ರಿಪಬ್ಲಿಕ್ ಕನ್ನಡ ಇವರ ನೆಲೆಗಳನ್ನು ಭೇದಿಸ್ತಾ ಇದೆ. ಅಕ್ರಮ ಬಾಂಗ್ಲಾದೇಶಿಕರು ಭಾರತದ ಒಳಗಡೆ ನುಸುಳ್ಕೊಂಡು ಬಂದು ಅಕ್ರಮವಾಗಿ ನೆಲೆಸಿರೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ಈಗ ಬಾಂಗ್ಲಾ ಬೇಟೆ 4.0 ಮುಂದುವರೆಸಿದೆ. ಬೆಂಗಳೂರನ್ನೇ ಹಬ್ ಮಾಡಿಕೊಂಡಂಥ ಬಾಂಗ್ಲಾದೇಶದ ಈ
ಕಳ್ಳ ನುಸುಳುಕೋರರಿದ್ದಾರಲ್ಲ ಎಲ್ಲೆಲ್ಲಿ ನೆಲೆಸಿದ್ದಾರೆ ಅವರ ಜಾಡನ್ನ ಹಿಡಿದು ರಿಪಬ್ಲಿಕ್ ಕನ್ನಡ ಹೊರಟು ಈಗ ಅವರ ವಿರುದ್ಧ ಸಮರವನ್ನ ಸಾರಿದೆ. ರಾಜಧಾನಿಯಲ್ಲಿ ಅಕ್ರಮ ಬಾಂಗ್ಲಾದೇಶಿಗಳ ಮಹಾ ಬೇಟೆಯನ್ನು ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಇದು ರಿಪಬ್ಲಿಕ್ ಕನ್ನಡದ ಬಾಂಗ್ಲಾ ಬೇಟೆ 4.0. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಡೇರಿಂಗ್ ರಿಪೋರ್ಟಿಂಗ್. ಅಕ್ರಮ ಬಾಂಗ್ಲಾದೇಶಿಗರ ಬಿಗ್ ಎಕ್ಸ್ಪೋಸ್ ಮಾಡ್ತಾ ಇದೆ ರಿಪಬ್ಲಿಕ್ ಕನ್ನಡ. ನುಸುಳುಕೋರರ ವಿರುದ್ಧ ರಿಪಬ್ಲಿಕ್ ಕನ್ನಡ ಮಹಾ ಸಮರವನ್ನೇ ಸಾರಿದೆ. ರಾಜಧಾನಿಯಲ್ಲಿ ಅಕ್ರಮ ಬಾಂಗ್ಲಾದೇಶಿಗಳ ಮಹಾ ಬೇಟೆಯನ್ನು ರಿಪಬ್ಲಿಕ್ ಕನ್ನಡ ಮುಂದುವರೆಸಿದೆ. ಇವರಿರುವಂಥ ಜಾಲ ಮತ್ತು ಇವರೆಲ್ಲ ಈ ಸರ್ಕಲ್ಗಳನ್ನು ಈಗ ಭೇದಿಸೋ ಕೆಲಸ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಹಂಗೆ ನೋಡಿದರೆ ಬೆಂಗಳೂರನ್ನೇ ಇವರು ಯಾಕೆ ಆಯ್ಕೆ ಮಾಡ್ಕೊಳ್ತಿದ್ದಾರೆ? ಬೆಂಗಳೂರಿನ ಕೆಲವು ಸೂಕ್ಷ್ಮ ಪ್ರದೇಶಗಳಲ್ಲಿ ಇವರು ರಾಜಾರೋಷವಾಗಿ ಟೆಂಟ್ಗಳನ್ನು ಹಾಕ್ಕೊಂಡು, ಜೋಪಡಿಗಳನ್ನು ಹಾಕ್ಕೊಂಡು, ಗುಡಿಸಲುಗಳಲ್ಲಿ ಇವರು ವಾಸ ಮಾಡ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡ ಇವರಿರುವಂಥ ಸ್ಥಳಗಳಿಗೆ ಹೋಗಿ ಇವರನ್ನು ಮಾಡಿ ಇವರ ಜಾಲವನ್ನು ಪತ್ತೆ ಹಚ್ಚುತ್ತಿದೆ. ಬಾಂಗ್ಲಾ ಬೇಟೆ 4.0. ಆನೇಕಲ್ನ ಗೌರೇನಹಳ್ಳಿಯಲ್ಲಿ ರಿಪಬ್ಲಿಕ್ ಕನ್ನಡ ಕಾರ್ಯಾಚರಣೆ ಮಾಡಿದಾಗ ಈ ಅಕ್ರಮವಾಗಿ ಯಾರೂ ಸುಳಿಯದಂಥ ಜಾಗದಲ್ಲಿ ಇವರು ಅಕ್ರಮವಾಗಿ ನೆಲೆಸಿರೋದು ಈಗ ಪತ್ತೆಯಾಗಿದೆ. ಸದ್ಯ ಇವರನ್ನು ಈಗ ಹುಡುಕಿ ರಿಪಬ್ಲಿಕ್ ಕನ್ನಡ ಇವರ ನೆಲೆಗಳನ್ನು ಭೇದಿಸ್ತಾ ಇದೆ.